ಪರಾರಿಯಾಗಿದ್ದಂಥ ಘಟನೆ ತಮ್ಮೆಲ್ಲರಿಗೂ ತಿಳಿದ ವಿಚಾರ. ಈ ಶೂಟೌಟ್ ಪ್ರಕರಣ ಸತ್ಯಾಸತ್ಯತೆಯನ್ನು ಹೊರಬರಲು ಏನು ನಿನ್ನೆ CID ಮಾಡಿದ್ದಾರೆ ಅದು ಸಾಲದು, ಅದು ರಾಜ್ಯ ಸರ್ಕಾರದ ಕೈಗೊಂಬೆ. ಈ ಒಂದು ಸತ್ಯಾಸತ್ಯತೆಯನ್ನು ಮತ್ತು ಈ ವಿಚಾರದಲ್ಲಿ ನಾವು ಯಾರ ಪರ ಇಲ್ಲ, ಯಾರ ವಿರೋಧ ಇಲ್ಲ. ಇಲ್ಲಿ ಸತ್ಯಾಸತ್ಯತೆ ಸಮಾಜಕ್ಕೆ ಬರಬೇಕು. ಹಾಗಾಗಿ ಈ ಒಂದು ವಿಚಾರವನ್ನು CBI ತನಿಖೆಗೆ ವಹಿಸಬೇಕು ಅಂತೇಳಿ ಹೋರಾಟ ಸಮಿತಿ ಆಗ್ರಹ ಮಾಡ್ತಾರೆ. ಹಾಗೆ ಅಲ್ಲಿ ಈ ಜಲ್ಲಿಟನ್ನು ಬಾಂಬು 8 ಬೇಟೆ ಶಿಬಿರಗಳನ್ನ ನಾಶ ಮಾಡಿದ್ರು, 10 ವಸತಿ ಗೃಹಗಳನ್ನ. ಇದು 2001ರಿಂದ 2004ರವರೆಗೆ ವೀರಪ್ಪನ್ ರಾಜ್ಕುಮಾರ್ ಅವರ ಪ್ರಕರಣದಲ್ಲಿ ಏನು ನಮ್ಮ ಜಿಲ್ಲೆ ಭಯದ ವಾತಾವರಣ ಇತ್ತು. ಏನು ಜಿಲ್ಲೆ ನಮ್ಮದು ಹಿಂದುಳಿದ ಜಿಲ್ಲೆ ಈಗ ಅಭಿವೃದ್ಧಿ ಪಡ್ತಕ್ಕಂಥ ವಿಚಾರ, ಆ ಒಂದು ವಾತಾವರಣ ಪುನಃ ಮರುಕಳಿಸ್ತಕ್ಕಂಥ ಆಗಿದೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಯಾರ್ಯಾರು ಪುನಃ ಆ ಕೃತ್ಯದಲ್ಲಿ ಹಿಂದೆ ಭಾಗಿಯಾಗಿದ್ರು ಮತ್ತು ಬೇರೆ ಚಟುವಟಿಕೆಗಳಿರ್ತದೆ, ಭಯೋತ್ಪಾದನಾ ಚಟುವಟಿಕೆಗಳ ದಳಗಳು ಕೆಲಸ ಮಾಡ್ತಾ ಇರ್ಬೋದು ಅಂತ ನಮಗೆ ಕಾಣಿಸ್ತಾ ಇದೆ. ಆದ್ದರಿಂದ ಆ ಒಂದು ಭಯೋತ್ಪಾದನಾ ಚಟುವಟಿಕೆಗಳು ಏನು ನಡೀತಾ ಇದೆ, ಅಲ್ಲಿ ಧ್ವಂಸ ಮಾಡಿದ್ದಾರೆ, ಜೆಲ್ಲಿಟಿನ್ ಇರ್ಬೋದು, ಬಾಂಬ್ ಇರ್ಬೋದು. ಸೊ ಇಂಥ ಒಂದು ಪರಿಸ್ಥಿತಿ ನಾವು ಈ ಜಿಲ್ಲೆಯಲ್ಲಿ ಇಲ್ಲಿಂದ 60 ಕಿಲೋಮೀಟರ್ ಪಾರಂಪರಿಕ ಮೈಸೂರು ಅರಮನೆ ಇದೆ, ಸುವರ್ಣವತಿ ಜಲಾಶಯ ಇದೆ, ಕಬಿನಿ ಡ್ಯಾಮ್ ಇದೆ, ಗುಂಡಾಲ್ ಇದೆ. ಇದಕ್ಕೂ ಕೂಡ ಆ ರೀತಿ ಒಂದು ದುಷ್ಕೃತ್ಯ ಆಗಬಹುದು ಅಂತ ಸಂಭವ ಇರ್ತದೆ. ಆದ್ದರಿಂದ ಮತ್ತೆ ಜಿಲ್ಲಾಡಳಿತ ಭವನ ಇದೆ, ಹಲವಾರು ದೊಡ್ಡ ದೊಡ್ಡ ಕಟ್ಟಡಗಳು, ಪಾರಂಪರಿಕ ಕಟ್ಟಡಗಳಿದೆ. ಆದ್ದರಿಂದ ಈ ಒಂದು ಘಟನೆಯನ್ನು ಏನು ಜೆಲ್ಲಿಟನ್ ಬ್ಲಾಸ್ಟ್ ಮಾಡಿದ್ದಾರೆ, ತಕ್ಷಣದಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಅಥಾರಿಟಿ NIA ಅದಕ್ಕೆ ವಹಿಸಬೇಕು ಅಂತೇಳಿ ಕೂಡ ಆ ಘಟನೆ ವಿಚಾರವಾಗಿ ಒತ್ತಾಯ ಮಾಡ್ತೇವೆ.